ಹಾಗೆ ನ್ಯೂಜಿಲೆಂಡ್ ನಡುವೆ ಇವತ್ತು ಐಸಿಸಿ T20 ವರ್ಲ್ಡ್ ಕಪ್ ಫೈನಲ್ ನಡೀತಾ ಇರುವಂತದ್ದು. ಇನ್ನು ಹೈ ವೋಲ್ಟೇಜ್ ಕದನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಕಾದುಕೊಳ್ತಿರುವಂತದ್ದು. ಸದ್ಯ ಮಂಡ್ಯದಲ್ಲಿ ಭಾರತ ಗೆದ್ದು ಬರಲಿ ಎಂಬ ನಿಟ್ಟಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ನಗರದ ಶಕ್ತಿ ದೇವತೆ ಆಗಿರುವಂತಹ ಕಾಳಿಕಾಂಬಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಈಡುಗಾಯನ ಹೊಡೆದು ಮತ್ತು ನಿಂಬೆಹಣ್ಣಿನಿಂದ ಇಳಿಯನ್ನ ತೆಗೆದು ಇದೀಗ ಆ ಒಂದು ಭಾರತ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನ ಕೊಡ್ಲಿ, ಭಾರತ ಗೆದ್ದು ಬರ್ಲಿ, ಹೊಸ ಇತಿಹಾಸವನ್ನ ನಿರ್ಮಿಸ್ಲಿ ಎಂಬ ನಿಟ್ಟಿನಲ್ಲಿ ಇದೀಗ ಏನು ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಈಗಾಗಲೇ ಭಾರತದ ಧ್ವಜವನ್ನ ಹಿಡಿದು ಮತ್ತೆ ಏನು ಪ್ಲೇಯರ್ಸ್ ಗಳ ಒಂದು ಪ್ಲೇ ಕಾರ್ಡ್ ಅನ್ನ ಹಿಡಿದು ಇದೀಗ ಭಾರತ ಗೆಲುವಿಗಾಗಿ ಇದೀಗ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು. ನಮ್ ಜೊತೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಇವತ್ತು ಹೈ ವೋಲ್ಟೇಜ್ ಕದನ, ಎಷ್ಟು ಕಾತರರಾಗಿದ್ರೆ ಆ ಒಂದು ಮ್ಯಾಚ್ ನೋಡೋಕೆ? ಸರ್, ತುಂಬಾ ಕಾತರರಾಗಿದ್ದೀನಿ. ಯಾಕಂದ್ರೆ ಇದು T20 ವರ್ಲ್ಡ್ ಕಪ್ ನ 10ನೇ ಆವೃತ್ತಿಯಾಗಿದೆ. 10ನೇ ಆವೃತ್ತಿಲಿ ಇಂಡಿಯಾ 4 ಸಲ ಫೈನಲ್ಸ್ ಬಂದಿದೆ ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಈ ಹಿಂದೆ 3 ಸಲ ಫೈನಲ್ಸ್ ಅಲ್ಲಿ ನಾವು ಆಲ್ರೆಡಿ 2 ಫೈನಲ್ಸ್ ಗೆದ್ದಿದ್ದೀವಿ, ಧೋನಿ ಹಾಗೂ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ. ಈಗ ಸೂರ್ಯಕುಮಾರ್ ನಾಯಕತ್ವದಲ್ಲಿ ಇನ್ನೊಂದ್ಸಲ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಅವಕಾಶ ನಮಗೆ ತುಂಬಾ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂಡಿಯಾ ನಮಗೆ ಗೆದ್ದು ಬರಲಿ ಅನ್ನೋದು ನಮಗೆ ತುಂಬಾ ಅಂದ್ರೆ ತುಂಬಾ ಆಸೆ ಇದೆ. ಯಾಕಂದ್ರೆ ಹಿಂದೆ ಸಲ ನಾವೇ ಚಾಂಪಿಯನ್, ಈಗಲೂ ನಾವೇ ಅದೇ ಚಾಂಪಿಯನ್ ಪಟ್ನ ಅಲಂಕರಿಸ್ತಾ ಹೋಗೋಣ ಅನ್ನೋದು ನಮ್ಮ ಆಶೀಸ್. ಸರ್, ಇವತ್ತು ಪೂಜೆ ಸಲ್ಲಿಸಿದ್ರೆ ಏನಂತ ಪೂಜೆ ಸಲ್ಲಿಸಿದ್ರ, ಯಾಕಾಗಿ? ಸರ್, ಇವತ್ತು ನಮ್ಮ ಭಾರತ ದೇಶ ಇಂಡಿಯಾ ಟೀಮ್ ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಶಕ್ತಿ ದೇವತೆ, ಮಂಡ್ಯದ ಶಕ್ತಿ ದೇವತೆ ಕಾಳಂನಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಈ ತಾಯಿಯ ನಮ್ದವರು ಯಾವತ್ತೂ ಈ ತಾಯಿ ನಮ್ಮ ಕೈ ಬಿಟ್ಟಿಲ್ಲ. ಸುಮಾರು ಇತಿಹಾಸ ಇದೆ ತಾಯಿದು. ಅದಕ್ಕೋಸ್ಕರ ಈ ತಾಯಿಯಲ್ಲಿ ನಾವು ಪಾದದಲ್ಲಿ ಬಿದ್ದು ಬೇಡಿದ್ದೀವಿ. ನಮ್ಮ ಭಾರತ ದೇಶ ಗೆದ್ದೇ ಗೆಲ್ತೆ ಅಂತೇಳಿ ಈ ಮೂಲಕ ನಾನು ಖಂಡಿತವಾಗಿ ತಾಯಿ ಆಶೀರ್ವಾದ ತಗೊಂಡು ಹೇಳ್ತಾ ಇದ್ದೀನಿ. ಸರ್, ಹೈ ವೋಲ್ಟೇಜ್ ಕದನ ಕಾತರದಿಂದ ಕಾಯ್ತಾ ಇದ್ದೀರಾ. ಇನ್ನ ಭಾರತ ಗೆಲುವಿಗೆ ಕಾರಣ ಏನೇನ್ ಆಗ್ಬಹುದು ಅಂತ, ಯಾವ ಅಂಶಗಳು ಕಾರಣ ಆಗ್ಬಹುದು? ಸರ್, ಟೀಮು ಬಹಳ ಅದ್ಭುತವಾಗಿದೆ. ಬೌಲಿಂಗ್ ವಿಭಾಗ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು. ಕಳೆದ ಸೆಮಿಫೈನಲಲ್ಲಿ ಅಕ್ಷರ್ ಪಟೇಲ್ ಅವರು ಕ್ಷೇತ್ರ ರಕ್ಷಣೆ ನೋಡ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ಈ ಎಲ್ಲ ಬ್ಯಾಲೆನ್ಸ್ ಇರೋದ್ರಿಂದ ಇವತ್ತು ಭಾರತ ಗೆದ್ದೇ ಗೆಲ್ಲುತ್ತೆ. ಅದು ಅಲ್ಲದೆ ನಮ್ಮದು ಇದು ಹೋಮ್ ಗ್ರೌಂಡು, ಹೋಮ್ ಕ್ರೌಡು, ಈ ಎಲ್ಲ ಒಂದು ಒಳಗೊಂಡು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನಾವು ಹೇಳ್ತೀವಿ. ನೀವೇನು ಹೇಳ್ತೀರಾ ಸರ್, ಹೈ ವೋಲ್ಟೇಜ್ ಕದನ? ಇವತ್ತು ದೇಶ ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಹೈ ವೋಲ್ಟೇಜ್ ಕದನ ಅಂದರೆ ಇವತ್ತು ನಡೀತಿರ್ತಕ್ಕಂಥ ಮ್ಯಾಚು. ಇವತ್ತು ಸಕಲ ದೇಶವಾಸಿಗಳು ಮತ್ತು ರಾಜ್ಯದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕೂಡ ಒಂದೇ ನಿರೀಕ್ಷೆ ಇಟ್ಕೊಂಡಿರೋದು, ಭಾರತ ಗೆದ್ದು ಬರಲಿ, ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತೇಳಿ ವಿಶೇಷವಾದಂಥ ಪೂಜೆನ ಇವತ್ತು ಮಂಡ್ಯದ BJP ಕಾರ್ಯಕರ್ತರು, ಕ್ರೀಡಾಭಿಮಾನಿಗಳು ಮತ್ತು ಕನ್ನಡಿಗರೆಲ್ಲ ಸೇರಿ, ಇವತ್ತು ಮಹಿಳೆಯರೆಲ್ಲ ಸೇರ್ಕೊಂಡು ವಿಶೇಷವಾದಂಥ ಪೂಜೆ ಮಾಡಿದ್ವಿ. ಶಕ್ತಿ ದೇವತೆ ಕಾಳಮದೇವಿಗೆ ಈಡುಗಾಯ ಹೊಡೆಯೋದ್ರ ಮುಖಾಂತರ ಮತ್ತು ಟೀಮ್ ಇಂಡಿಯಾ ಆಟಗಾರರಿಗೆ ನಿಂಬೆಹಣ್ಣು ಮೂಲಕ ನೇವಳಿಸಿದ್ದೀವಿ. ಯಾಕೆಂದರೆ ದೃಷ್ಟಿ ಆಗಬಾರ್ದು, ಗೆಲ್ಲಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ವಿಶೇಷವಾದಂಥ ಪೂಜೆ ಹಮ್ಮಿಕೊಂಡಿದ್ವಿ. ಇಂಡಿಯಾ ಗೆದ್ದು ಬರಲಿ, ಆಲ್ ದಿ ಬೆಸ್ಟ್ ಇಂಡಿಯಾ. ಸರ್, ಯಾವ ಆಟಗಾರರು ಇವತ್ತು ಅಬ್ಬರಿಸ್ತಾರೆ ಭಾರತ ಟೀಮ್ ಪರ? ಅಭಿಷೇಕ್ ಶರ್ಮಾ ಅವರು ಫೇಲ್ ಆಗ್ತಾ ಇದ್ದಾರೆ. ಅವರು ಇವತ್ತು ಹಾಫ್ ಸೆಂಚುರಿ ಮಾಡಲಿ ಅಂದ್ಬಿಟ್ಟು ಆದಿಶಕ್ತಿ ಕಾಳಮ್ಮ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಈಡ್ಗಾಯಿ ಹೊಡೆದಿದ್ದೀವಿ. ಆರಂಭಿಕ ಆಟಗಾರರಾದ ಸಂಜು ಸ್ಯಾಮ್ಸನ್ ಅವರು ಇವತ್ತು ಶತಕ ಬಾರಿಸ್ತಾರೆ. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಬುಮ್ರಾ ದಾಳಿಗೆ ನ್ಯೂಜಿಲೆಂಡ್ ಛಿದ್ರ ಆಗೋಯ್ತದೆ. ಸ್ಪಿನ್ನರ್ಗೆ ಅವರು ವಿಕೆಟ್ ಆಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ವರ್ಲ್ಡ್ ಕಪ್ ನಮ್ದು ಹಾಗೆ ಆಗುತ್ತೆ. ಭಾರತ ಗೆದ್ದೇ ಗೆಲ್ಲುತ್ತೆ. ಕಠಿಣ ಅಂತ ಅನ್ನಿಸ್ತಲ್ವಾ? ನ್ಯೂಜಿಲೆಂಡ್ ಫೈಟ್ ಮಾಡ್ತಾರೆ, ಆದ್ರೆ ನಮ್ಮ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸುತ್ತೆ ಸರ್. ನ್ಯೂಜಿಲೆಂಡ್ ಸೋಲ್ತಾರೆ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಗೆಲ್ಲಿ ಅಂತ ವಿಶ್ ಮಾಡ್ತೀರಾ? ಬೆಸ್ಟ್ ಇಂಡಿಯಾ, ಆಲ್ ದಿ 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 ಬೆಸ್ಟ್ ಇಂಡಿಯಾ. ಇದಿಷ್ಟು ಭಾರತ ಕ್ರಿಕೆಟ್ ತಂಡದ ಅಭಿಮಾನಿಗಳ ಮಾತಾಗಿರುವಂತದ್ದು. ಅಂದ್ರೆ ಭಾರತ ಇವತ್ತು ಗೆದ್ದೇ ಗೆಲ್ಲುತ್ತೆ, ನ್ಯೂಜಿಲೆಂಡ್ ಅನ್ನ ಬಗ್ಗು ಬಡಿಯುತ್ತೆ ಫೈನಲ್ ನಲ್ಲಿ. ಈ ಬಾರಿಯ ವಿಶ್ವಕಪ್ T20 ಕಪ್ ಭಾರತದಾಗುತ್ತೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.